ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಸೊ ಇವತ್ತು ಕೂಡ ಅಷ್ಟೇ ಒಂದು ಹೊಸ ರೀತಿಯ ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ಬ್ರೈಡಲ್ ಅಂದ ತಕ್ಷಣ ಬೀಡ್ಸ್ ಇದ್ದು ಹೈಲೈಟ್ ಆಗಿ ಕಾಣ್ರೆ ಮಾತ್ರ ಬ್ರೈಡಲ್ ಅಲ್ಲ. ಸೊ ಥ್ರೆಡ್ ವರ್ಕ್ ಕೂಡ ಆ ಲುಕ್ಕಲ್ಲಿ ಕೂಡ ಬ್ರೈಡಲ್ ಲುಕ್ ಕಾಣಿಸುತ್ತೆ ಡಿಸೈನು. ಸೊ ಅಂಥದ್ದೇ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿಯಾಗಿ ಹಾಕೋಬೋದು. ಸೊ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ ಡಿಸೈನ್ನ. ಸೊ ಇದಕ್ಕೆ ನೋಡಿ, ಸ್ಯಾರಿಯಲ್ಲಿ ಇರುವಂಥ ಕಲರ್ ದಾರ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 8 ತೊಗೊಂಡಿದ್ದೀನಿ. ಸೊ 9 ಕೂಡ ತೊಗೊತೀನಿ ಒಂದೊಂದು ಸತಿ ನಾನು. ಈ ಸಲ ನನ್ನ ಕೈಯಲ್ಲಿ 8 ಬಂದಿದೆ. ಸೊ 8 ಕೂಡ ನಡೆಯುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಇದಕ್ಕೇನು ಅವರು ಪಿಕಪ್ ಮಾಡಿಲ್ಲ, ಜಸ್ಟ್ ಈ ರೀತಿ ಮಿಷನಿಂದ ಹೊಲಿಗೆನ ಹಾಕಿದ್ದಾರೆ ಅಂಚಿಗೆ. ಸೊ ಪರವಾಗಿಲ್ಲ, ಲೈಟ್ ವೆಯ್ಟ್ ಆಗಿದೆ ಸೀರೆ. ಸೊ ಹಂಗಾಗಿ ಇದಕ್ಕೆ ನಾವು ಮತ್ತೆ ಒಂದ್ಸರಿ ಕಟ್ ಮಾಡಿಸಿ ಜಿಜಕ್ಕೆ ಹಾಕೋದು ಬೇಡ, ಹಾಗೆ ಇದಕ್ಕೆ ವರ್ಕ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗಲ್ಲಿ ನೋಡಿ ನೀಡಲ್ನ ಹಾಕಿ, ಸೊ ಈ ರೀತಿ ನೋಡಿ ಫೋಲ್ಡ್ ಮಾಡಿ ಮಿಷನ್ಗೆ ಹಾಕಿದಾಗ ಸೂಜಿ ಸುಚ್ಚೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಅಂಚತ್ರ ಮಾತ್ರ ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ ಹೋಲ್ ಹಾಕಿದರೆ ಆರಾಮಾಗಿ ಸೀರೆಗೆ ಇದಾಗುತ್ತೆ. ಸೊ ಹಾಗೆ ಕೊಟ್ಟಿದ್ದಾರೆ, ನಾನು ಹಾಗೆ ಹಾಕ್ತಾಯಿದ್ದೀನಿ. ಮತ್ತು ಈ ಥರ ದಾರನ ಹಿಡ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿಯಾಗಿ ಫಸ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್. ಸೊ ಈ ಬಾರ್ಡರ್ಸ್ ಥರ ಹಾಕೋರಿಗೆ ಸ್ವಲ್ಪ ಇದು ಹೋಲ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಸೊ ಈ ಥರ 2 ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 3 4. ಸೊ 4 ಚೈನ್ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ನೋಡಿ, ಸ್ವಲ್ಪ ಈ ರೀತಿ ತೀರ್ಸ್ಕೊಂಬಿಟ್ರೆ ಆರಾಮಾಗಿ ಸೂಜಿ ಹೋಗುತ್ತೆ ಪಲ್ಲುಗೆ. ಸೊ ಮತ್ತೆ ದಾರನ ತಂದು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊಳ್ಳೋಣ. ಸೊ ಇದು ಬಂದು 2 ಟೈಮ್ ಲಾಕ್ ಆಯಿತು. ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನಾನು 3 ಟೈಮ್ ಈ ರೀತಿ ಲಾಕನ್ನು ಅನ್ನೋದು ಡೈರೆಕ್ಟಾಗಿ ಪಲ್ಲುಗೆನೆ ಹಾಕಿದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3 4 5 6 ಆ್ಯಂಡ್ 7. ಸೊ 7 ಚೈನ್ಗಳನ್ನ ಹಾಕಿಬಿಟ್ಟು ಈ 7 ಚೈನು 4 ಚೈನ್ ಲೆಂತ್ ಎಷ್ಟಿದೆಯೋ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಒಂದು ರೀತಿ ಲೂಸಾಗಿ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಯು ಶೇಪಲ್ಲಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 4 5 6 ಆ್ಯಂಡ್ 7 ಮತ್ತೆ ಸೇಮ್ 7 ಚೈನ್ಗಳನ್ನ ಹಾಕಿ, ನೀವು ಬೇಕಿದ್ರೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಸ್ಯಾರಿನ ಟರ್ನ್ ಮಾಡ್ಕೊಂಡು ಅದು ಲಾಕ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಕಡೆ ಸೀದಾ ಕಡೆನೇ ಕೂಡ ಲಾಕ್ ಮಾಡ್ಕೊಳ್ಳೋಕೆ ಬರುತ್ತೆ ನನಗಿದ್ರೆ ಆ ಕಡೆ ಕೂಡ ನೀವು ಲಾಕ್ ಮಾಡ್ಕೋಬೋದು. ಇಲ್ಲೇ ನಾವು 3 ಟೈಮ್ ಲಾಕ್ ಮಾಡಿದ್ವಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಲಾಕಲ್ಲಿ ಇದು ಮೇಲೆ ಹಾಕಿರುವಂಥ ಚೈನ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದ ಓಲಲ್ಲಿ ಮತ್ತೆ ಒಂದು ಸಿಂಗಲ್ ಆಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಫ್ರಂಟ್ ಸೈಡ್ಗೆ ತಿರ್ಸ್ಕೋಬೇಕು ಸೀರೆನ. ಸೊ ಸೀದಾ ಕಡೆ ಈ ರೀತಿ ಸೀರೆನ ತಿರ್ಸ್ಕೊಂಡ್ಮೇಲೆ ನೋಡಿ, ಜಸ್ಟ್ 1 ಚೈನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು, ಇಲ್ಲಿ ನಾವು 7 ಚೈನ್ಗಳ ಹಾಕಿದ್ದೀವಿ ಅಲ್ವಾ 2. ಸೊ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಗೊಂಡು, ಈಗ ಸೂಜಿ ಮೇಲೆ 3 ದಾರ ಇರುತ್ತೆ. ಈ 3 ದಾರನ ಒಟ್ಟಿಗೆ ಈ ರೀತಿ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಈ ಒಂದು 7 ಚೈನ್ಗಳಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ 1 ಟೈಮ್ ಮೇಲೆ ದಾರ ಸುತ್ತಕೊಂಡು ಈ ಒಂದು 7 ಚೈನ್ಗಳ ಹೋಗಿ ದಾರನ ಈ ರೀತಿ ಎಳ್ಕೊಳ್ಬೇಕು. ಸೊ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಈ ಒಂದು 7 ಚೈನ್ ಏನು ಮಾಡಿದ್ದೀವಲ್ಲ ಅದರೊಳಗಡೆ ಹಾಕೋಬೇಕು. ಸೊ ಇಲ್ಲಿ ಕೌಂಟ್ ಮಾಡಿ ಕೂಡ ಹೇಳ್ತೀನಿ ನಾನು ಎಷ್ಟು ಹಾಕಿದ್ದೀನಿ ಅಂತ. ಸೊ ಆಚೆ ಸ್ವಲ್ಪ ಅಗಲವಾಗಿ ನಿಮಗೆ ಶೇಪ್ ಬೇಕು ಅಂದರೆ 7 ಚೈನ್ಗಳನ್ನ ಹಾಕ್ಕೊಳ್ಳಿ. ಇಲ್ಲ ನಮಗೆ ಚಿಕ್ಕದಾಗಿ ಬೇಕು, ಸಿಂಪಲ್ ಬೇಕು ಅನ್ನೋಂಗಿದ್ರೆ ನೀವು 6 ಚೈನ್ಗಳನ್ನ ಕೂಡ ಹಾಕೋಬೋದು. ಸೊ ಇದನ್ನು ಫುಲ್ಲು ಫಿಲ್ ಮಾಡ್ತೀನಿ, ಎಷ್ಟು ಹಾಫ್ ಡಬಲ್ ಕ್ರೋಶೆ ಹಿಡಿಯುತ್ತೆ ನೋಡ್ಕೊಂಬಿಟ್ಟು. ನೋಡಿ ಕರೆಕ್ಟಾಗಿ ಈ ಶೇಪ್ ಅನ್ನೋದು ಈ ಒಂದು ಇದಕ್ಕೆ ಬರಬೇಕು. ಸೊ ಇದರಲ್ಲಿ ಎಷ್ಟು ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ ಅಂತ ಕೌಂಟ್ ಮಾಡ್ಕೊಳ್ಳೋಣ. 3 6 9 10 11 12. ಸೊ 12 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಸೊ 12 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಇಲ್ಲಿ ಡೈರೆಕ್ಟಾಗಿ ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ ಈ ಥರ ಬರುತ್ತೆ. ಸೊ ಈ ರೀತಿಯಾಗಿ
ಹಾಫ್ ಡಬಲ್ ಕ್ರೋಶೆನ 7 ಚೈನ್ದಲ್ಲಿ 12 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಸೊ 12 ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಪಕ್ಕದಲ್ಲೇ ಮತ್ತೆ ಒಂದು ಸರಿ ನೀಡಲ್ನ ಹಾಕಿ ದಾರನ ತಂದು ಸಿಂಗಲ್ ಆಗಿ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಮತ್ತೆ ಇನ್ನೂ ಒಂದು ಸರಿ ಸಿಂಗಲ್ ಆಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ 2 ಬಾರಿ ಲಾಕ್ ಆಯ್ತಲ್ವಾ. ಸೊ ಈಗ ಮತ್ತೆ 1 2 3 4 5 6 7 ಮತ್ತೆ 7 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ರು ಲೂಸ್ ಆಗಿ ಯು ಶೇಪಲ್ಲಿ ಅದರಲ್ಲಿ ಮತ್ತೆ ಈಗ ಈ 7 ಚೈನ್ಗಳನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಈ ರೀತಿ 7 ಚೈನ್ ಲಾಕ್ ಹಾಕಿದ ಮೇಲೆ 1 2 3 4 5 6 ಆ್ಯಂಡ್ 7 ಮತ್ತೆ 7 ಚೈನ್ ಹಾಕಿ ಸ್ಯಾರಿನ ಟರ್ನ್ ಮಾಡಿಕೊಂಡು, ಸೊ ಇಲ್ಲಿ ನಾವು ಲಾಕ್ ಏನು ಮಾಡಿದ್ರೆ ಡಬಲ್ ಲಾಕ್ ಮಾಡಿದ್ದೀವಿ ನೋಡಿ ಫಸ್ಟು. ಸೊ ಫಸ್ಟ್ ಈ ಚೈನ್ತಲ್ಲಿ ಲಾಕ್ ಏನು ಹಾಕಿದ್ದೀವಿ ಅಲ್ವಾ, ಇಲ್ಲಿ ಫಸ್ಟು ನಾವು ಈಗ ಮೇಲೆ ಹಾಕಿರುವಂಥ 7 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಏನಿದೆಯಲ್ಲ ಅದ್ರ ಒಳಗಡೆ ಹೋಗಿ ಮತ್ತೆ ಒಂದು ಲಾಕ್ ಮಾಡಿ ಈಗ ಸೀದಾ ಕಡೆ ಮತ್ತೆ ಸೀರೆನ ಟರ್ನ್ ಮಾಡ್ಕೊಳ್ಳೋಣ. ಸೊ ಎಲ್ಲಿ ಸ್ಕಿಪ್ ಮಾಡಬೇಡಿ, ಸ್ವಲ್ಪ ಚೇಂಜ್ ಇದೆ ಡಿಸೈನು. ಸೊ ಈ ರೀತಿಯಾಗಿ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ಒಂದು ಚೈನ್ ಹಾಕ್ಕೊತೀನಿ ಚಿಕ್ಕದಾಗಿರೋಂಥದ್ದು. ಸೊ ಹಾಗೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ 7 ಚೈನ್ಗಳಿಗೆ ಹೋಗಿ ಸೇಮ್ ಸ್ಟಾರ್ಟಿಂಗ್ ಏನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ, ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಕಡಿಮೆ ಕೌಂಟಲ್ಲಿ ಹಾಕಿ ಸ್ಯಾರಿನ ಮತ್ತೆ ಟರ್ನ್ ಮಾಡ್ಕೋಬೇಕಾಗತ್ತೆ. ಸೊ ಜಸ್ಟ್ ಇಲ್ಲಿ ನಾನು 2 ಬಾರಿ ಮಾತ್ರ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ 2 ಟೈಮ್ ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ ಈಗ ಮತ್ತೆ ನಾನೀಗ ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 1 2 3 4 5. ಸೊ 5 ಚೈನ್ ಸಾಕು. ಇಲ್ಲಿ 5 ಚೈನ್ಗಳನ್ನ ಹಾಕಿಬಿಟ್ಟು ಮತ್ತೆ ಸೀದಾ ಕಡೆ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಇಲ್ಲಿ ಏನು ನಾವು 12 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀವಲ್ವ, ಸೊ 1 2 ಡಬಲ್ ಕ್ರೋಶೆಗಳನ್ನ ಅಂದರೆ ಹಾಫ್ ಡಬಲ್ ಕ್ರೋಶೆಗಳನ್ನ ಬಿಟ್ಬಿಟ್ಟು 3ನೇ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತಂದು ಇಲ್ಲಿ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಇದನ್ನು ಬ್ಯಾಕ್ ಸೀದಾ ಕಡೆ ಸೀರೆನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಈ ಶೇಪಲ್ಲಿ ಒಂದು ಇದಂತೂ ಕಾಣಿಸುತ್ತೆ. ಸೊ ಈಗ ಮತ್ತೆ ಒಂದು ಸರಿ ಉಲ್ಟಾ ತಿರ್ಸ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಪಕ್ಕದಲ್ಲಿ ಈ ಸೈಡು 10 ಟೈಮ್ ಹಾಫ್ ಡಬಲ್ ಕ್ರೋಶೆಗಳಿದೆಯಲ್ವಾ, ಸೊ ಇದು 11ಕ್ಕೆ ನಾನು ಸುತ್ಕೊಂಡು 2 ಸ್ಕಿಪ್ ಮಾಡಿ 3ನೇದಕ್ಕೆ ಸುತ್ಕೊಂಡಿದ್ದೆ ಚುಚ್ಕೊಂಡ್ಬಿಟ್ಟು ಈ ರೀತಿ 5 ಚೈನ ಲಾಕ್ ಮಾಡಿದ್ದೀನಿ. ಈಗ ಮತ್ತೆ ಒಂದು ಓಲ್ನಲ್ಲಿ ಮತ್ತೆ ಒಂದು ರೀತಿ ಸಿಂಗಲ್ ಆಗಿ ಈ ರೀತಿ ಲಾಕ್ನ ಚೈನ್ ಹಾಕಿಬಿಟ್ಟು ಮತ್ತೆ ಈಗ ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊತೀನಿ. ಈ ಥರ ಸೀದಾ ಕಡೆ ಟರ್ನ್ ಮಾಡ್ಕೊಂಡ್ಮೇಲೆ ಜಸ್ಟ್ 1 ಚೈನ ಹಾಕಿಬಿಟ್ಟು ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 5 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಸೊ ಇಲ್ಲಿ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸೊ ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 3. ಸೊ ಈ ರೀತಿ 3 ಚೈನ್ ಹಾಕಿಬಿಟ್ಟು ಇಲ್ಲೇ ನಾವು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಮತ್ತೆ ಸೇಮ್ 1 ಟೈಮ್ ನೀಡಲ್ ದಾರ ಸುತ್ಕೋಬೇಕು. ಮತ್ತು 5 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 5 ಚೈನಲ್ಲಿ ಹೋಗಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಪಿಕಾಟನ್ನು ಹಾಕ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಲಾಕ್. ಸೊ ಈ ರೀತಿಯಾಗಿ ಸ್ವಲ್ಪ ಇನ್ನೂ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತೀನಿ. ಸೊ ಮೇಲೆ ಹಾಕಿರುವಂಥ 5 ಚೈನಲ್ಲಿ ನಾನು 6 ಬಾರಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು ಒಂದೊಂದು ಡಬಲ್ ಕ್ರೋಶಕ್ಕೆ ಒಂದೊಂದು ಪಿಕಾಟ್ ಅನ್ನೋದು ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ಹಾಗೆ ಒಂದು ಸರಿ ಚೈನ್ ಒಳಗಡೆ ಹೋಗಿ ಜಸ್ಟ್ ಈ ರೀತಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಮಾಡ್ಕೊಂಡ್ಮೇಲೆ ಅದೊಂದು ರೀತಿ ಕಂಪ್ಲೀಟಾಗಿ ಡಿಸೈನ್ ಲಾಕ್ ಆಗುತ್ತೆ ಮೇಲೆ. ಸೊ ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಏನು ಹಾಕಿದ್ವಲ್ಲ 7 ಚೈನು ಸೀದಾ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಸೇಮ್ ಮತ್ತೆ ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ ಈ 3 ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಹಾಫ್ ಡಬಲ್ ಕ್ರೋಶೆಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಳಗಡೆ ಹಾಕಿರುವಂಥ 7 ಚೈನಲ್ಲಿ. ಸೊ ಇಲ್ಲಿ ಸ್ಟಾರ್ಟಿಂಗ್ 2 ಹಾಫ್ ಡಬಲ್ ಕ್ರೋಶೆನ ಹಾಕಿಬಿಟ್ಟು ಚೈನ್ ಹಾಕಿದ್ವಿ. ಸೊ ಈ ಕಡೆ ಬಂದು ನಾನು 12 ಹಾಫ್ ಡಬಲ್ ಕ್ರೋಶೆನ ಹಾಕಿದೆ. ಸೊ ಈಗ ಕಂಪ್ಲೀಟಾಗಿ 10 ಹಾಫ್ ಡಬಲ್ ಕ್ರೋಶೆಗಳನ್ನ ಕಂಪ್ಲೀಟಾಗಿ ಈ ಒಂದು 7 ಚೈನ್ಗಳಲ್ಲಿ ಫುಲ್ ಮಾಡ್ತೀನಿ.
ಸೊ ಒನ್ ಟೈಮ್ ಇನ್ನೊಂದು ಮೇಲೆ ದಾರ ಸುತ್ಕೋಬೇಕು, ಮತ್ತು ಈ ರೀತಿ ದಾರನ ತಂದು ಎಲ್ಲನೂ ಒಟ್ಟಿಗೆ ಲಾಕ್ ಮಾಡಿದಾಗ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಇಲ್ಲಿ ಕೂಡ ಫಿಲ್ ಮಾಡಿದ್ದೀನಿ, ಟೋಟಲ್ ಆಗಿ ಆಗಿದೆ. ಸೊ ಇನ್ನು ಒಂದು, ಸೊ ಇಲ್ಲಿ ಕೂಡ 10 ಬರಿ ಮತ್ತು ಹಾಫ್ ಡಬಲ್ ಕ್ರೋಶೆನ ಹಾಕಿಬಿಟ್ಟು ಸೊ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 1 2 3 ಆ್ಯಂಡ್ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್, ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಮತ್ತು ಇನ್ನೂ ಒಂದು ಲಾಕ್. ಸೊ ಇಲ್ಲಿ ಮಾತ್ರ 3 ಟೈಮ್ ಸಿಂಗಲ್ ಆಗಿ ಈ ರೀತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 5 6 ಆ್ಯಂಡ್ 7 ಚೈನ್ಗಳನ್ನ ಹಾಕಿ ಮತ್ತೆ ಲೂಸ್ ಆಗಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 1 2 3 4 5 6 ಆ್ಯಂಡ್ 7. ಸೊ ಒಂದು ಸತಿ ಸ್ಯಾರಿನ ಟರ್ನ್ ಮಾಡ್ಕೊಂಡು ತೋರಿಸಿದೆ. ಈಗ ಸೀದಾ ಕಡೆ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಸೊ 7 ಚೈನ್ಗಳು ಹಾಕಿ ಸ್ವಲ್ಪ ದಾರನ ಇಟ್ಕೊಂಡ್ಬಿಟ್ಟು ಇಲ್ಲೇ ನಾವು 3 ಟೈಮ್ ಲಾಕ್ ಮಾಡಿದ್ದೀವಲ್ವ, ಫಸ್ಟ್ ಲಾಕಲ್ಲಿ ನೋಡಿ ಇಲ್ಲಿ ಈ ರೀತಿ ನೀಡಲ್ನ ಹಾಕಿ ಮತ್ತು ಈ ರೀತಿ ಕೂಡ ನೀವು ಲಾಕ್ ಮಾಡಿಕೊಂಡು ಚೈನ್ನ ಹಾಕ್ಕೋಬೋದು. ಇದು ತುಂಬ ಈಸಿ ಆಗುತ್ತೆ. ಸೊ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಸ್ವಲ್ಪ ದಾರನ ಮಳೆ ಮಾಡಿಕೊಂಡು ಇಲ್ಲಿ ಏನು ಲಾಕ್ ಮಾಡಿದ್ದೀವಲ್ಲ ಇಲ್ಲಿ ಕೂಡ ನೀವು ನೀಡಲ್ನ ಹಾಕಿಬಿಟ್ಟು ಮತ್ತು ಬ್ಯಾಕ್ ಸೈಡಿಂದ ದಾರನ ಈ ರೀತಿ ಎಳ್ಕೊಂಡು ಸೊ ಬೆರಳಿಂದ ಟೈಟಾಗಿ ಮಾಡಿಕೊಂಡು ಇಲ್ಲಿ ಕೂಡ ಲಾಕನ್ನು ಹಾಕಿ ಸೊ ಮತ್ತೆ ನೀಡ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ಒಂದು 7 ಚೈನ್ಗಳಲ್ಲಿ 12 ಡಬಲ್ ಕ್ರೋಶೆಯನ್ನು ಹಾಕೋಬೇಕು. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇದು ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ. ಲಾಸ್ಟಲ್ಲಿ ಒಂದು ಬೀಡ್ಸ್ ಕೂಡ ಹಾಕ್ತಾ ಇದ್ದೀನಿ. ಸೊ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. ಫುಲ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಸಿ ಅನಿಸುತ್ತೆ, ಬಟ್ ಕಂಪ್ಲೀಟಾಗಿ ವರ್ಕ್ ಮುಗಿಸಿ ಸೀರೆಗೆ ಲಾಸ್ಟಲ್ಲಿ ನೀಟಾಗಿ ಕೈಯಿಂದ ಈ ರೀತಿ ಮಾಡಿದಾಗ ಆ ಪ್ಲೇಸಿಗೆ ಆ ವರ್ಕ್ ಅನ್ನೋದು ಕುಂತ್ಕೊಳ್ಳುತ್ತೆ. ಆವಾಗ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಸೊ ಮಿಡ್ಲಲ್ಲಿ ಒಂದು ಸ್ಟೋನ್ ಸ್ಟಿಕ್ಕನ್ನು ಹಾಕಿಬಿಟ್ರೆ ಲುಕ್ ವೈಸ್ ಸೂಪರಾಗಿ ಬರುತ್ತೆ. ಸೊ ಅದು ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನಾನು ಬಂದು 8 ಎಳೆ ದಾರನ ತೊಗೊಂಡಿಲ್ಲ, ಜಸ್ಟ್ 6 ಎಳೆ ತೊಗೊಂಡಿದ್ದೀನಿ. ಸೊ ನಿಮಗೆ ನೀಟಾಗಿ ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ 8 ಎಳೆ ತೊಗೊಳ್ಳಿ. ಸೊ 8 ಎಳೆ ತೊಗೊಂಡು ಟ್ರೈ ಕೂಡ ಮಾಡ್ಬೋದು ಈ ಡಿಸೈನ್ನ. ಸೊ ಇನ್ನೊಂದೆರಡು ಹಾಕಿಬಿಟ್ಟು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಒಂದು 3 ಆಚೆನ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು ಈ ರೀತಿ ಬರುತ್ತೆ. ಸೊ ನಾನು ಹೇಳಿದ್ನಲ್ಲ ಥ್ರೆಡ್ ವರ್ಕ್ ಅಂತ. ಸೊ ಲಾಸ್ಟಲ್ಲಿ ನೀವು ಹಾಕಿದ ಮೇಲೆ ಸ್ವಲ್ಪ ಕೈಯಿಂದ ಈ ರೀತಿ ಮಾಡ್ಕೊಂಬಿಟ್ಟು ಕುಚ್ಚನ್ನು ಹಾಕ್ಕೊಂಬಿಟ್ಟು ಲಾಸ್ಟಲ್ಲಿ ನಿಮಗೆ ಸ್ಟೋನ್ ಬೀಡ್ಸ್ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕುಚ್ಚು ಹಾಕಿದ ಮೇಲಂತೂ ಥ್ರೆಡ್ ವರ್ಕು ಚೆನ್ನಾಗೇ ಕಾಣಿಸುತ್ತೆ. ಅದು ಒಂದು ಆಪ್ಷನಲ್ಲಿ ನಿಮಗೆ ಯಾವ ಥರ ಬೇಕಿದ್ರೆ ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಡಿಸೈನ್ ಅನ್ನೋದು ಬರುತ್ತೆ. ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ ಈ ಡಿಸೈನು. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಿತ್ತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವೀಡಿಯೋಸ್ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಹಚ್ಚ ಹಾಕೋದು ತೋರಿಸಿರ್ತೀನಿ. ಸೊ ಅದೇ ಒಂದು ವರ್ಕು ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗುತ್ತೆ ಅಷ್ಟೇ, ಯಾವುದೇ ಒಂದು ಚೇಂಜಸ್ ಏನು ಮಿಡ್ಲಲ್ಲಿ ಬರೋದಿಲ್ಲ. ಸೊ ಫಸ್ಟ್ನೇ ಆಚಲ್ಲಿ ಏನು ವರ್ಕ್ ಇದೆಯೋ ಅದೇ ವರ್ಕನ್ನ ಕಂಟಿನ್ಯೂ ಮಾಡಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಡಿಸೈನು ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಕುಚ್ಚು ಬಂದುಬಿಟ್ಟು ಸ್ಯಾರಿಯಲ್ಲಿ ಸಿಲ್ವರ್ ಕಲರ್ ಇರೋದ್ರಿಂದ ಒಂದು ಸಿಲ್ವರ್ ಕಲರಲ್ಲಿ ಹಾಗೆ ಪಲ್ಲು ಹತ್ರ ಏನು ಗ್ರೀನ್ ಇದೆಯೋ ಆ ಗ್ರೀನಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಈ ಕಲರಲ್ಲಿ ಏನು ವರ್ಕ್ ಮಾಡಿದ್ದೀನಲ್ವ ಆ ಕಲರ್ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿಲ್ಲ. ಯಾಕಂದರೆ ಇಲ್ಲಿ ನಾವೇನು ಥ್ರೆಡ್ ವರ್ಕ್ ಮಾಡಿದೆಯೋ ಆ ಕಲರಲ್ಲಿ ಅದು ನೀಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸೊ ಅದರದ್ದು ಒಂದು ಕುಚ್ಚು ಅನ್ನೋದು ಅವಾಯ್ಡ್ ಮಾಡಿಬಿಟ್ಟು ಸೊ ಈ ರೀತಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ವೈಟ್ ಮೇಲೆ ಹಾಕಿರೋದ್ರಿಂದ ವೈಟ್ ಕುಚ್ಚು ಅನ್ನೋದು ಸ್ವಲ್ಪ ನಿಮಗೆ ಕಾಣಿಸುತ್ತೆ ಅನ್ಕೊತೀನಿ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಮಿಡ್ಲಲ್ಲಿ ಗ್ಯಾಪ್ ಏನಿದೆಯಲ್ವಾ, ಸೊ ಇದಕ್ಕೆ ನಾನು ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ರೀತಿ ಒಂದು ಸ್ಟೋನ್ ಬೀಡ್ಸನ್ನು ಅಂಟಿಸಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ. ಸೊ ಇದ್ರ ಬದಲು ನೀವು ವರ್ಕ್ ಮಾಡಬೇಕಾದ್ರೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿ ಕೂಡ ವರ್ಕ್ ಅನ್ನೋದು ಮಾಡ್ಕೋಬೋದು. ನೋಡಿ ಫೈನಲ್ ಆಗಿ ಲುಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ಈ ಡಿಸೈನ್ನ ಹಾಕೋಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 550ಇಂದ 600ವರೆಗೂ ಚಾರ್ಜನ್ನು ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.